ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿರ್ತಕ್ಕ ತುಂಗಭದ್ರಾ ಜಲಾಶಯ ವ್ಯಾಪ್ತಿಯ ರೈತರಿಗೆ ಈಗ ಖುಷಿ ಸುದ್ದಿಯೊಂದನ್ನು ನೀಡ್ತಾ ಇರತಕ್ಕಂಥದ್ದು. ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ಗಳ ಪೈಕಿ ಈಗ 18ನೇ ಕ್ರಸ್ಟ್ ಗೇಟ್ ಒಂದನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಅಳವಡಿಕೆ ಮಾಡಿರ್ತಕ್ಕಂಥದ್ದು. ಈಗ ನಾನು ತುಂಗಭದ್ರಾ ಜಲಾಶಯದ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ದೃಶ್ಯಾವಳಿ ಕೂಡ ನೋಡ್ತಾ ಹೋಗ್ಬೋದು. ಕಳೆದ ಆಗಸ್ಟ್ ಅಂದರೆ 2024ರ ಆಗಸ್ಟ್ 10ರಂದು ಚೈನ್ ಲಿಂಕ್ ಏನು 19ನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ಟಾಗಿ 19ನೇ ಕ್ರಸ್ಟ್ ಗೇಟ್ ಸಂಪೂರ್ಣವಾಗಿ ಕಚ್ಕೊಂಡು ಹೋಗಿತ್ತು. ತುಂಗಭದ್ರಾ ಜಲಾಶಯ ತುಂಬಿದಂಥ ಸಂದರ್ಭದಲ್ಲೇ ಆ ಒಂದು ಅವಘಡ ಸಂಭವಿಸಿ ತುಂಗಭದ್ರಾ ಜಲಾಶಯ ವ್ಯಾಪ್ತಿಯ ಏನು 3 ರಾಜ್ಯ ಮತ್ತು 8 ಜಿಲ್ಲೆಗಳಲ್ಲಿಯೂ ಕೂಡ ಸಾಕಷ್ಟು ಆತಂಕ ಮನೆ ಮಾಡಿತ್ತು. ಅದಾದ ಬಳಿಕ ಡ್ಯಾಮ್ ತಜ್ಞ ಕನ್ನಯ್ಯ ನಾಯ್ಡು ಅವರ ನೇತೃತ್ವದ ತಂಡ ಯಶಸ್ವಿಯಾಗಿ 19ನೇ ಕ್ರಸ್ಟ್ ಗೇಟ್ನ ಒಂದು ಸ್ಟಾಪ್ ಲಾಗ್ ಅಳವಡಿಸಲು ಕೂಡ ಮುಂದಾಗಿತ್ತು. ಅದಾದ ಬಳಿಕ ಸೆಂಟ್ರಲ್ ವಾಟರ್ ಬೋರ್ಡ್ಲಿಂದ ಏನು ಕಮಿಷನ್ ಇದೆ ಅದು ಈ ಒಂದು ತುಂಗಭದ್ರಾ ಡ್ಯಾಮ್ಗೆ ಭೇಟಿ ನೀಡಿ ಇದರ ಸುರಕ್ಷತೆ ಮತ್ತು ಭದ್ರತೆ ಬಗ್ಗೆ ಕೂಡ ಸಾಕಷ್ಟು ಪರಿಶೀಲನೆ ನಡೆಸಿ ಒಂದು ವರದಿಯನ್ನು ಕೂಡ ನೀಡಿತ್ತು. ಈ 33 ಕ್ರಸ್ಟ್ ಗೇಟ್ಗಳು ಕೂಡ 75 ವರ್ಷದ ಹಳೆಯದ ಕ್ರಸ್ಟ್ ಗೇಟ್ಗಳನ್ನು ಇವನ್ನ ಬದಲಾವಣೆ ಮಾಡಬೇಕು ಎನ್ನುವಂಥ ವರದಿಯನ್ನು ಕೂಡ ಈ TB ಬೋರ್ಡ್ ಅಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ಈ ಒಂದು ವರದಿಯನ್ನು ಕೂಡ ನೀಡುವಂಥ ಕೆಲಸ ಆಗಿತ್ತು. ಅದಾದ ಬಳಿಕ ತುಂಗಭದ್ರಾ ಜಲಾಶಯ ಮಂಡಳಿ ಏನಿದೆ ಆಡಳಿತ ಮಂಡಳಿ ಅದಕ್ಕೆ ಈ ಒಂದು 33 ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಗುಜರಾತ್ನ ಅಹಮದಾಬಾದ್ ಮೂಲದ ಒಂದು ಕಂಪ್ನಿಗೆ ಈ ಒಂದು 52 ಕೋಟಿ ರೂಪಾಯಿ ವೆಚ್ಚದಲ್ಲಿ 33 ಕ್ರಸ್ಟ್ ಗೇಟ್ಗಳನ್ನ ತಯಾರಿ ಮಾಡಲಿಕ್ಕೆ ಟೆಂಡರ್ ಕೂಡ ನೀಡಿ ಆ ಒಂದು ಕಾರ್ಯಕ್ಕೂ ಕೂಡ ಮುಂದಾಗಿತ್ತು. ಈಗ ಗುಜರಾತ್ ಮೂಲದ ಕಂಪ್ನಿ ಏನಿದೆಯಲ್ಲ ಅದು ಈಗ ಬರೋಬ್ಬರಿ 16 ಕ್ರಸ್ಟ್ ಗೇಟ್ಗಳನ್ನು ಕರ್ನಾಟಕ ರಾಜ್ಯದ ಏನು ಹೊಸಪೇಟೆ ನಗರದ ತುಂಗಭದ್ರಾ ಆಡಳಿತ ಕಚೇರಿ ಏನಿದೆ ಅದರ ಆವರಣದಲ್ಲಿ ಈಗ ಕ್ರಸ್ಟ್ ಗೇಟ್ಗಳನ್ನು ರೆಡಿ ಮಾಡಲು ಕೂಡ ಮುಂದಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಗದಗ ಜಿಲ್ಲೆಯ ಅಡವಿ ಸೋಮಾಪುರದಲ್ಲಿಯೂ ಕೂಡ ಕೆಲವೊಂದಷ್ಟು ಕ್ರಸ್ಟ್ ಗೇಟ್ಗಳು ಕೂಡ ತಯಾರಾಗ್ತಾ ಇದ್ದಾವೆ. ಈಗ ಅದರ ಬೆನ್ನಲ್ಲೇ ಈಗ ಯಶಸ್ವಿಯಾಗಿ ಈಗ ಕ್ರಸ್ಟ್ ಗೇಟ್ಗಳನ್ನು ಕೂಡ ಅಳವಡಿಸಲಿ ಮುಂದಾಗಿರ್ತಕ್ಕಂಥದ್ದು. ತುಂಗಭದ್ರಾ ಜಲಾಶಯದ 18ನೇ ನಂಬರ್ ಏನು ಕ್ರಸ್ಟ್ ಗೇಟ್ ಇದೆ 19ನೇ ಕ್ರಸ್ಟ್ ಗೇಟ್ ಏನು ದುರಸ್ತಿಯಾಗಿ ಕೊಚ್ಕೊಂಡೋಗಿತ್ತು ಅಲ್ಲಿ ಸ್ಟಾಪ್ ಲಾಗ್ಗಳನ್ನು ಅಳವಡಿಸಿ ಅದನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಿರ್ತಕ್ಕಂಥದ್ದು. ಅದರ ಭಾಗದಲ್ಲಿರ್ತಕ್ಕಂಥ 18ನೇ ಕ್ರಸ್ಟ್ ಗೇಟ್ಗಳನ್ನು ಈಗ ತುಂಗಭದ್ರಾ ಆಡಳಿತ ಮಂಡಳಿಯ ಇಂಜಿನಿಯರ್ಗಳು ಮತ್ತು ತಾಂತ್ರಿಕ ಸಿಬ್ಬಂದಿಗಳು ಯಶಸ್ವಿಯಾಗಿ ಅಲ್ಲಿ ಈಗ ಹೊಸ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಲು ಮುಂದಾಗಿರ್ತಕ್ಕಂಥದ್ದು. ಅದು ಯಶಸ್ವಿಯಾಗಿ ಕೂಡ ಕುಂತಿರ್ತಕ್ಕಂಥದ್ದು. ಅಲ್ಲಿ ಈಗ ಚೈನ್ ಲಿಂಕ್ ಕೂಡ ಪೆಂಡಿಂಗ್ ಆಗಿರ್ತಕ್ಕಂಥ ಚೈನ್ ಲಿಂಕ್ ಅಳವಡಿಸಿದರೆ ಆ ಸಂಪೂರ್ಣವಾಗಿ 18ನೇ ಕ್ರಸ್ಟ್ ಗೇಟ್ ಏನಿದೆಯಲ್ಲ ಸಂಪೂರ್ಣವಾಗಿ ಅಳವಡಿಕೆ ಆಗುತ್ತೆ. ಅದಾದ ಬಳಿಕ ಚೈನ್ ಲಿಂಕ್ ಅಳವಡಿಸಿದ ಬಳಿಕ ಅದನ್ನು ಅದನ್ನು ಕೂಡ ಚಕ್ರ ಕೂಡ ಮಾಡಲಾಗುತ್ತೆ. ಚೈನ್ ಎತ್ತಿ ಸರಾಗವಾಗಿ ಅಲ್ಲಿ ಕೂರುತ್ತೋ ಇಲ್ಲೋ ಅನ್ನೋದ್ರ ಕೂಡ ಸಂಪೂರ್ಣವಾಗಿ ಅದನ್ನು ಚೆಕ್ ಮಾಡುತ್ತೆ. ಅದಾದ ಬಳಿಕ ಯಶಸ್ವಿಯಾಗಿ ಈ ಒಂದು ಕಾರ್ಯ ಸಂಪೂರ್ಣವಾಗಿ ಕಂಪ್ಲೀಟ್ ಆಗುತ್ತೆ. ಅದಾದ ಬಳಿಕ ಈಗ ಅಲ್ಲಿ ಬಲಭಾಗದಲ್ಲಿ ನೋಡ್ಬೋದು ನೀವು 19ನೇ ಕ್ರಸ್ಟ್ ಗೇಟ್ ಬಲಭಾಗದಲ್ಲಿ ಏನಿದೆಯಲ್ಲ 20ನೇ ಕ್ರಸ್ಟ್ ಗೇಟ್ ಅಲ್ಲಿ ಸಂಪೂರ್ಣವಾಗಿ ಹಳೆಯ ಕ್ರಸ್ಟ್ ಗೇಟ್ಗಳನ್ನು ಕೂಡ ಈಗ ತೆಗೆದು ಹಾಕಲಾಗಿರ್ತಕ್ಕಂಥದ್ದು. ಈಗ ಹೊಸ ಗೇಟ್ಗಳನ್ನು ಕೂಡ ಅಲ್ಲಿ ಅಳವಡಿಸಲಾಗುತ್ತೆ. ಈಗ ಬರೋಬ್ಬರಿ 7-8 ಗೇಟ್ಗಳನ್ನು ಕೂಡ ಹಳೆಯ ಕ್ರಸ್ಟ್ ಗೇಟ್ಗಳನ್ನ ತೆರವು ಮಾಡಲಾಗ್ತಾ ಇದೆ. ಬರೋಬ್ಬರಿ 7-8 ಗೇಟ್ಗಳನ್ನು ಕೂಡ ಈಗ ಏನು ಅಳವಡಿಸಲು ಕೂಡ ಈಗ ತುಂಗಭದ್ರಾ ಆಡಳಿತ ಮಂಡಳಿ ಪ್ಲ್ಯಾನ್ ಹೊಂದಿರತಕ್ಕಂತಹದ್ದು. ಒಟ್ಟಾರೆಯಾಗಿ ಕಳೆದ ವರ್ಷ ಆತಂಕ ಮೂಡಿಸಿರ್ತಕ್ಕಂಥ ತುಂಗಭದ್ರಾ ಕ್ರಸ್ಟ್ ಗೇಟ್ ಏನು ಒಡೆದು ಹೋದ್ಮೇಲೆ ಆತಂಕ ಮೂಡಿಸಿತ್ತು. ಈಗ ಹೊಸ ಕ್ರಸ್ಟ್ ಗೇಟ್ಗಳನ್ನ ಅಳವಡಿಸೋದ್ರ ಮೂಲಕ ಈ ಭಾಗದ ರೈತರಿಗೂ ಕೂಡ ಸಾಕಷ್ಟು ಖುಷಿ ಮೂಡಿರ್ತಕ್ಕಂಥದ್ದು. ಆದಷ್ಟು ಬೇಗ ಈ ಎಲ್ಲ ಕ್ರಸ್ಟ್ ಗೇಟ್ಗಳು ಕಂಪ್ಲೀಟ್ ಆಗಿ ರೈತರಿಗೆ ಒಂದು ಸುಲಲಿತವಾಗಿ ನೀರು ಸಿಗುವಂತಾಗಬೇಕನ್ನೋಂಥದ್ದು ಕೂಡ ನಮ್ಮ ಆಶೆ ಆಗಿರ್ತಕ್ಕಂಥದ್ದು. ಶಿವಾನಂದ ಸ್ಥಳಿ, ನ್ಯೂಸ್ ಫಸ್ಟ್, ವಿಜಯನಗರ.